ಕಲ್ಪಿ ಮಾತಾಡು. ಏನಾಯ್ತು ಹೇಳಮ್ಮ. ಅಯ್ಯೋ ಎಷ್ಟು ಸುಸ್ತಾಗಿದ್ದಾಳೆ ಮಂಜಿ. ಈಗ ಏನು ಕೇಳ್ಬೇಡ ಕಣೆ, ಸುಧಾರಿಸ್ಕೊಳ್ಳಿ. ಕಲ್ಪಿ ಹೇಳಪ್ಪ, ಹೇಳು, ಸುಧಾರಿಸ್ಕೊ. ಮತ್ತೆ ಸುಧಾರಿಸ್ಕೊ, ಹೇಳು ಕಲ್ಪಿ. ನನಗೆ ಗೊತ್ತು ಎಲ್ಲ ಮರಮಳಿಂದ ಕೆಲಸ. ಅಮ್ಮ ಕರ್ಕೊಂಡೋಗಿ ಮಲ್ಗ್ಸೋಣ. ಕಾಫಿ ಬಡ್ಡೆ ತಗೊಂಡ್ರೆ ನಾವು ತಲೆ ಹೊಡೆದಿರ್ಬೇಕು. ಎಲ್ಲ ಅವನದೇ ಈ ಕೆಲಸ. ಧರ್ಮಯ್ಯನ್ ಕೆಲಸ ಅಲ್ಲ ಇದು, ದೇವ್ರ ಶಾಪ. ದೇವ್ರ ಶಾಪ ಅಲ್ಲ, ಆ ಧರ್ಮಯ್ಯನ್ ಮಗಳನ್ನ ಬಲವಂತವಾಗಿ ಕರ್ಕೊಂಡ್ಬಂದ್ ದೇವದಾಸಿ ಮಾಡೋದಲ್ಲ, ಅದಕ್ಕೆ ದೇವ್ರು ಕೊಟ್ಟಿರೋ ಪ್ರತಿಫಲ ಇದು. ಎಲ್ಲ ಬಚ್ಚವಳಿಗೆ ಎಲ್ಲ ಧರ್ಮಯ್ಯ ಅವನೇ ಮಾಡೋದು. ಅತ್ತೆ, ಪ್ರಣವ್ ಏನಂದ? ಅಮ್ಮೆಯಲ್ಲಿ ಅವಳು ಬಾತ್ರೂಮ್ ಅಲ್ಲಿದ್ದಾಳೆ. ಏನಂದ? ಅಪ್ಪ ಅಮ್ಮನೊಂದ್ ಮಾತು ಕೇಳ್ತೀನಿ ಅಂದ. ಬಹುಶಃ ನಮ್ಮನಲ್ಲಿಂದ ಸಾಗಾಗೋಕೆ ಹಾರಕೆ ಉತ್ತರ ಹೇಳಿರ್ಬೋದು. ಎಲ್ರಿಗಿಂತ ಜಾಸ್ತಿ ನೋವು ಅನುಭವಿಸಿದ್ದು ನನ್ನ ಮಗಳು. ಅವಳಷ್ಟು ಯಾರು ಅನುಭವಿಸಿಲ್ವೇ? ಅತ್ತೆ, ನಿಮ್ ಮಗಳಷ್ಟೇ ನಿಮ್ಮ ಸೊಸೆನೂ ನೋವು ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಎಷ್ಟು ಅನ್ಯಾಯ ಆಗಿದೆಯೋ ಅಷ್ಟೇ ಅನ್ಯಾಯ ನಿಮ್ಮ ಸೊಸೆಗೂ ಆಗಿದೆ. ನನ್ನಿಂದ ನಿನಗೇನು ಅಪಚಾರ ಆಗಿದ್ಯಾ ತಾಯಿ? ನಿಮ್ ಮಗ ಮಾಡಿದ್ದು ನಿಮಗ್ ಗೊತ್ತಿಲ್ವಾ? ನಿನ್ ದುಡ್ಡು ತಗೊಂಡು ಹೋಗಿದ್ದಾನೆ, ಆದ್ರೆ ನನ್ ಮಗಳಿಗೆ ಆದಷ್ಟು ಅನ್ಯಾಯ ಅದಕ್ಕಿಂತ ಜಾಸ್ತಿ ಅನ್ಯಾಯ ಮಾಡಿದ್ದಾರೆ. ದುಡ್ಡನ್ನೆಲ್ಲ ದೋಚ್ಕೊಂಡು ಓಡ್ ಹೋದ್ಲು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಾವನ್ ಜೊತೆನೋ ಓಡ್ ಹೋದ್ಲು ಅಂತ ಬೇರೆ ಸ್ಟೇಷನ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕತ್ಲು ಕೋಣೆಲಿ ನಾನಿರಲ್ಲ. ದೇವದಾಸಿ ಅನ್ನೋ ಪ್ರಚಾರಕ್ಕಿಂತ ಹಾಗದ ಪ್ರಚಾರ ಇನ್ನೂ ಅಪಾಯ. ನೆನ್ಪಿರ್ಲಿ. ಆ ಧರ್ಮಯ್ಯ ಕಂತ್ರಿ ನನ್ನ ಮಗ. ನೀನ್ ಯಾಕೆ ಯಾವಾಗಲೂ ಅವ್ನು ಬೈತೀಯ? ಇದಕ್ಕೆಲ್ಲ ಅವನೇ ತಾನೇ ಕಾರಣ. ಸೊಸೆ ಅಂತ ಬೇಡ, ಮಗ ತಾಳಿ ಕಟ್ಟಿದಾನೆ ಅನ್ನೋ ಪ್ರೀತಿ ಕೂಡ ಇಲ್ಲ ಅವನ್ಗೆ. ಅವ್ನ್ ಕೊಬ್ಬನ್ನ ಹೇಗ್ ಕರ್ಗಿಸ್ಬೇಕು ಅಂತ ನನ್ಗೂ ಗೊತ್ತು. ನೋಡ, ಕಲ್ಪಿ ಮದ್ವೆ ಆಗಿದ್ದೆ ತಪ್ಪು. ಎಲ್ಲ ದರಿದ್ರ ಧರ್ಮಯ್ಯನ ಮಗನಿಂದಾನೇ ಆಗಿದ್ದು. ಹರಿ ತುಂಬಾ ಒಳ್ಳೆಯವನಮ್ಮ, ಅದು ನನ್ ಜೊತೆ ಇರೋಕೆ ಆಗ್ತಿರ್ಲಿಲ್ಲ. ಅಂದ್ರೆ ನೀನು ಹರಿ ಗಂಡ ಹೆಂಡತಿ ತರ ಇರ್ಲಿಲ್ವಾ? ಇಲ್ಲಪ್ಪ, ನಾನಿದ್ದ ಕತ್ಲು ಕೋಣದಲ್ಲಿ. ಹರಿ ಅವಾಗ ಬಂದು ಊಟ ತಿಂಡಿ ತಂದ್ಕೊಟ್ಟು ಹೋಗ್ತಿದ್ದ. ನಾನಿನ್ ಗಂಡನ್ ಮುಖ ನೋಡ್ತಾ ಇದ್ದೆ ದಿನಕ್ಕೆ ಒಂದ್ಸರಿನೋ 2 ಸರಿನೋ. ಕಲ್ಪನಾ ಮನೆಗ್ ಬಂದವಳೆ. ಅದ್ರಾಗ ಏನಾಯ್ತು ವಿಶೇಷ? ಮದ್ವೆ ಆದ ಹೆಣ್ಮಗಳು ತೋರ್ ಮನಿ ಬರ್ತಾಳ. ಗಂಡ ಹೆಂಡತಿ ಇನ್ನೂ ಕೂಡಿಲ್ವಂತೆ. ಕಲ್ಪಿ ಇನ್ನು ಕನ್ಯೆ. ಅಲ್ಲೋ ನಾಗು, ಕನ್ಯಾ ಏನೋ ಸರಿ, ಆದ್ರ ಹರಕೆ ತೀರೋತಲ್ಲೋ. ಈ ಹರಕೆ ಜಾತ್ರೆ ಯಾವನಿಗೆ ಬೇಕಾಗೈತೆ? ವ್ಯವಹಾರ ಮಾತಾಡು. ನೋಡು, ಕಲ್ಪನನ್ಗೆ ಗಂಡನ ಮನೆ ಬೇಡವಾಗೈತೆ. ಈ ಮಕೇಶ್ವರನ್ಗೆ ಕಲ್ಪಿನ ಕಂಡ್ರೆ ಬಹಳ ಆಸೆ. ಹೆಣ್ಣು ಅಂದ್ರೆ ಬಾಯ್ ಬಿಡ್ತಾನೆ, ಇನ್ನು ಕನ್ಯಾ ಅಂತ ಕೇಳ್ಬೇಕಾ? ಕಲ್ಪಿ ಜೀವನಕ್ಕೂ ಒಂದು ದಾರಿ ಆಗುತ್ತೆ. ವ್ಯವಹಾರ ಮಾತಾಡು. ಕಾರಣ ನನ್ನ ಕಡೆಯಿಂದ ನಿನಗೆ ನಿನ್ನ ಪಾಲು ಇದ್ದೇ ಇದೆ. ನಾನು ಸಂಸಾರ ನಡೆಸ್ಬೇಕು, ನನಗೂ ಗಂಡ ಮಕ್ಳು ಅಂತ ಇರ್ಬೇಕು ಅಂತ ತುಂಬಾನೇ ಕನ್ಸ್ಕಂಡೆ. ನನ್ ಹಣೆಲ್ ಬರ್ದಿರ್ಲಿಲ್ಲ. ಏನ್ ಮಾಡ್ಲಿ? ಮತ್ತೆ ನೀನೇ ಯಾರನ್ನು ಮದ್ವೆ ಆಗಿದೆ ಅಂತ ಹೇಳಿದ್ದೆ ಒಂದ್ಸರಿ. ಅದು ಮದುವೆ ಅಲ್ಲ ಕಲ್ಪಿ, ಒಂದು ದಿನದ ಸಂಸಾರ. ದೇವದಾಸಿ ಸಂಸಾರ ಕಣೆ. ಆಸೆ ಹುಡ್ಸಿ 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 ಜೀವಂತವಾಗಿ ಸಾಯಿಸ್ಬಿಟ್ರು. ನಾನ್ ಆಸೆ ಪಟ್ಟಿದ್ದು ನನಗ್ ಸಿಗ್ಲಿಲ್ಲ ಕಲ್ಪಿ. ನನ್ ತಂಗಿಗಾದ್ರೂ ಸಿಗ್ಲಿ ಅಂತ ಆಸೆ ಪಡ್ತಿದ್ದೀನಿ. ಬೇಡಕ್ಕ, ನಾನು ನಿನ್ ಜೊತೆಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. Tom ta na na dim ta tom ta na na tom ta na dim ta tom ta na na